ನಮಸ್ಕಾರ. ಇದು ಟಿ ವಿ ವಿಕ್ರಮ. ನಾನು ಡ್ಯಾನಿ ಪೆರೇರಾ, ಹಳ್ಳಿ ಮೈಸೂರು. ನನ್ನ ಭಾರತ ವೇದಗಳ ಭೂಮಿ, ಶ್ರೀರಾಮನ ಪಾದ ಪೂಜಿಸಿದ ಪುಣ್ಯಭೂಮಿ, ಶ್ರೀಕೃಷ್ಣನ ಗೀತೆ ಹಾಡಿದಂಥ ನೆಲ, ಇಲ್ಲಿ ಋಷಿಗಳ ಸಾಧು ಸಂತರ ಸಾಧನೆಗಳು ಸಾಕಾರಗೊಂಡಂಥ ಪಾವನ ನೆಲ. ಭರತ ಭೂಮಿ ತನ್ನ ಪ್ರಾಚೀನ ಇತಿಹಾಸ, ಒಂದು ದಿವ್ಯ ಜನಾಂಗದ ಪ್ರಚಂಡ ಅಂತಃಶಕ್ತಿಯ ಸಾಧನೆಗಳ ಭವ್ಯ ದರ್ಶನವನ್ನು ಒಳಗೊಂಡಿದೆ. ನಮ್ಮ ನಾಡು ಧರ್ಮ ಸಂಸ್ಕೃತಿಗಳು ಸನಾತನ ಮತ್ತು ನಿತ್ಯ ನೂತನ. ಗಾಯಂತಿ ದೇವಃ ಕಿಲ ಗೀತಕಾನಿ ಧನ್ಯಸ್ತು ಯೇ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗಸ್ಪದ ಹೇತುಭೂತೆ ಭವಂತಿ ಭೂಯಃ ಪುರುಷಾಸುರತ್ವತ್ ಅಂತ ದೇವತೆಗಳೇ ಈ ನೆಲದ ಶ್ರೇಷ್ಠತೆಯ ಬಗ್ಗೆ ಕೊಂಡಾಡಿದ್ದಾರೆ ಅಂತ ನಮ್ಮ ಪ್ರಾಚೀನ ಪವಿತ್ರ ಗ್ರಂಥಗಳು ಹೇಳ್ತವೆ. ಸ್ವರ್ಗಕ್ಕೆ ಮತ್ತು ಮುಕ್ತಿಗೆ ದ್ವಾರವಾಗಿರ್ತಕ್ಕಂಥ ಭಾರತದಲ್ಲಿ ಹುಟ್ಟಿದ ಜನ ದೇವತೆಗಳಿಗಿಂತ ಧನ್ಯರು ಅನ್ನೋದು ಈ ಮಾತಿನ ಅರ್ಥ. ಈ ಪವಿತ್ರ ಭೂಮಿಯಲ್ಲಿ ನನ್ನ ಜನ್ಮವಾಗಬೇಕು ಅಂತ ಇಲ್ಲಿನ ಮಣ್ಣಿನ ಮಕ್ಕಳು ಭಗವಂತನಲ್ಲಿ ಮೊರೆಹಿಟ್ಟು ಹೇಳಿದ್ದು, ನಮೇ ವಾಂಚಸ್ತಿ ಯಶಸ್ಸಿ ವಿದ್ವತ್ವೇ ನಚಾವ ಸುಖೇ ಪ್ರಭುತ್ವೇ ನೈವವಾ ಸ್ವರ್ಗೆ ಮೋಕ್ಷೇಪ್ಯಾನಂದದಾಯಕೆ ಪರಂತು ಭಾರತೆ ಜನ್ಮ ಮಾನವಸ್ಯ ಚವಾ ಪಶೋಃ ವಿಹಂಗಸ್ಯ ಚವಾ ಜಂತೋಃ ವೃಕ್ಷಪಾಷಾಣಯೋರಪಿ. ಹೇ ಭಗವಂತ, ನನಗೆ ಕೀರ್ತಿಯ ಆಸೆ ಇಲ್ಲ, ವಿದ್ವಾಂಸನಾಗಿ ಮೆರೆಯಬೇಕೆಂಬ ಇಚ್ಛೆ ಇಲ್ಲ, ಸುಖ ಪ್ರಭುತ್ವಗಳು ನನಗೆ ಬೇಡ, ಸ್ವರ್ಗವಾಗಲಿ ಆನಂದ ಕೊಡುವ ಮೋಕ್ಷವಾಗಲಿ ನನಗೆ ಬೇಡ. ಆದರೆ ನನಗೆ ಭಾರತದಲ್ಲಿ ಜನ್ಮ ಮಾತ್ರ ಬೇಕು. ಮನುಷ್ಯನಾಗಿಯೋ ಪಶುವಾಗಿಯೋ ಅಷ್ಟು ಪುಣ್ಯ ಇಲ್ಲದೆ ಹೋದರೆ ಪಕ್ಷಿಯಾಗಿ ಗಿಡ ಮರ ಕಲ್ಲು ಮಣ್ಣಾಗಿ ಭಾರತದಲ್ಲೇ ನನಗೆ ಜನ್ಮ ಸಿಗಲಿ ಅಂತ. ಭಾರತದ ಬಗ್ಗೆ ಈ ದೈವಿಕ ಭಾವ ಇಲ್ಲಿನ ಮಣ್ಣಿನ ಮಕ್ಕಳಿಗೆ ಮಾತ್ರ ಅಲ್ಲ, ಹೊರಗಿನ ಸಾತ್ವಿಕ ಜನರನ್ನು ಆವರಿಸದೇ ಬಿಟ್ಟಿಲ್ಲ. ಅವರು ಭರತಖಂಡದ ಪ್ರಭೆಗೆ ಬೆರಗಾಗಿ ಭಾವಪರಶರಾಗಿ ತಾಯಿ ಭಾರತಿಗೆ ನತಮಸ್ತಕರಾಗಿದ್ದಾರೆ. ಅಮೇರಿಕಾದ ಸಾಹಿತಿ ಮಾರ್ಕ್ ಟ್ವೈನ್ ಹೇಳ್ತಾನೆ, ಭಾರತ ಅನೇಕ ಮತಗಳ ನಾಡು, ನಾಗರಿಕತೆಯ ತೊಟ್ಟಿಲು, ಭಾಷೆಗಳ ಜನ್ಮಭೂಮಿ, ಇತಿಹಾಸದ ತಾಯಿ, ಪುರಾಣಗಳ ಅಜ್ಜಿ ಮತ್ತು ಪರಂಪರೆಗಳ ಮುತ್ತಜ್ಜಿ ಅಂತ. ಫ್ರೆಂಚ್ ವಿದ್ವಾಂಸ ರೊಮೆರೋಲನ ಅಭಿಪ್ರಾಯದಂತೆ ಮಾನವ ಪ್ರಾರಂಭದಿಂದಲೂ ಯಾವ ಕನಸು ಕಾಣ್ತಿದ್ನೋ ಅವುಗಳನ್ನು ಸಾಕಾರಗೊಳ್ಳಲು ಈ ಭೂಮಿಯ ಮೇಲೆ ಯಾವುದಾದರೂ ಸ್ಥಾನ ಇದ್ದರೆ ಅದು ಭಾರತ ಅಂತ. ಒಂದು ಕಾಲಘಟ್ಟದಲ್ಲಿ ಭಾರತ ಅದೆಷ್ಟು ನೈತಿಕ ಬಲ ಹೊಂದಿದ ದೇಶ ಆಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನೆನಪು ಮಾಡಿಕೊಳ್ಳೋದಾದರೆ ಅದು 5ನೇ ಶತಮಾನದ ಕಾಲ. ಆಗ ಚೀನಾದ ಬೌದ್ಧ ಯಾತ್ರಿಕ ಫಾಯಿಯಾನ್ ಭಾರತಕ್ಕೆ ಬಂದಿದ್ದ. ಭಾರತದ ನೈತಿಕ ಪ್ರಜ್ಞೆಯ ಜೊತೆಗೆ ಭೌತಿಕವಾಗಿಯೂ ಸಂಪತ್ ಸಮೃದ್ಧಿ ಹೊಂದಿದ್ದ ಕಾಲ ಅದು. ಆ ಸಿರಿವಂತಿಕೆ ಇದ್ದಾಗ್ಯೂ ಇಲ್ಲಿ ಸುಳ್ಳು ವಂಚನೆ ಕಳ್ಳತನ ಮೋಸ ಇದ್ಯಾವುದೂ ಇರಲಿಲ್ಲ. ಹಾಗಾಗಿ ಜನಗಳಿಗೆ ಮನೆಗಳಿಗೆ ಬೀಗ ಹಾಕೋ ಅಭ್ಯಾಸ ಕೂಡ ಇರಲಿಲ್ಲ. ಫಾಯಿಯಾನ್ ಭಾರತವನ್ನು ಸಂಚರಿಸ್ತಾ ಈಗಿನ ಪಾಟ್ನಾದ ಬಳಿ ಇರೋ ಮಗಧದ ಸಾಮಂತ ರಾಜನ ರಾಜಸಭೆಗೆ ಬಂದ. ಅಲ್ಲೊಂದು ವ್ಯಾಜ್ಯದ ವಿಚಾರಣೆ ನಡೀತಿತ್ತು. ಇಬ್ಬರು ರೈತರು ನಡುವಿನ ಜಗಳ ಅದೊಂದು ವಿಚಿತ್ರ ಜಗಳ. ಆ ರೈತರು ರಾಜನಲ್ಲಿ ಕೊಡ್ತಾ ಇದ್ದ ದೂರನ್ನು ಫಾಯಿಯಾನ್ ಕೇಳಿಸ್ಕೊಂಡ. ಮೊದಲನೇ ರೈತ ಹೇಳ್ದ, ಮಹಾಪ್ರಭು, ನಾನು ನನ್ನ ಭೂಮಿಯನ್ನು ಇವನಿಗೆ ಮಾರಿದ್ದೆ. ಆತ ಉಳುಮೆ ಮಾಡುವಾಗ ಆ ಭೂಮಿಯಲ್ಲಿ ಅವನಿಗೆ ಚಿನ್ನದ ನಾಣ್ಯಗಳು ಸಿಕ್ಕಿದ್ದಾವೆ. ಅವು ನಿನಗೆ ಸೇರಿದ್ದು, ಇವುಗಳನ್ನ ನೀನು ತಗೋಬೇಕು ಅಂತ ಒತ್ತಾಯಿಸ್ತಾ ಇದ್ದಾನೆ. ಹೊಲ ಮಾರಿದ ಮೇಲೆ ಅದರೊಳಗಿರೋ ಹೊನ್ನು ಇರಬಹುದು ಅಥವಾ ಮಣ್ಣು ಇರಬಹುದು, ಅವನಿಗೆ ಸೇರಿದ್ದಲ್ವೇ ಮಹಾಸ್ವಾಮಿ, ನಾನು ಅದನ್ನು ತಗೊಳ್ಳೋಕ್ಕೆ ಆಗುತ್ತಾ? ಅದು ಸರಿನಾ? ನೀವೇ ತೀರ್ಮಾನ ಮಾಡಿ ಮಹಾಪ್ರಭು ಅಂದ. ಆಗ ಎರಡನೇ ರೈತ ಹೇಳ್ದ, ಈತ ಹೇಳಿದ್ದೆಲ್ಲ ಸರಿ ಇದೆ ಮಹಾಪ್ರಭು, ಆದರೆ ನಾನು ಈತನ ಹತ್ರ ಭೂಮಿ ಕೊಂಡ್ಕೊಂಡಿದ್ದೇನೆ ನಿಜ. ಆದರೆ ಈ ಭೂಮಿಯೊಳಗೆ ಸಿಕ್ಕಿರೋ ಚಿನ್ನದ ನಾಣ್ಯಗಳನ್ನ ಅಲ್ಲ. ಆ ಚಿನ್ನದ ನಾಣ್ಯಗಳು ಅವನದಲ್ವೇ ಮಹಾರಾಜ, ನಾನೇಗೆ ಅದನ್ನು ಇಟ್ಕೊಳ್ಳಿ? ಫಾಯಿಯಾನಿಗೆ ಈ ವಿವಾದವನ್ನು ಆಲಿಸಿ ಆಶ್ಚರ್ಯ ಆಯಿತು. ಇವರ ನಡುವೆ ಜಗಳ ಆಗ್ತಾ ಇರೋದು ಈ ಚಿನ್ನ ನಂದಲ್ಲ ಅನ್ನೋದಕ್ಕೆ ಅಂತ ಕೇಳಿಸ್ಕೊಂಡು ಅವಕ್ಕಾಗ್ಬಿಟ್ಟ. ರಾಜನಿಗೆ ಕೂಡ ಈ ಚಿನ್ನದ ನಿಜವಾದ ವಾರಸ್ದಾರು ಯಾರಂತ ಹೇಳೋದು ಕಷ್ಟ ಆಯಿತು. ಕೊನೆಗೆ ಆ ಚಿನ್ನ ಆ ರೈತರ ಊರಿನ ಅಭಿವೃದ್ಧಿಗೆ ವಿನಿಯೋಗಿಸೋದು ಅಂತ ತೀರ್ಪು ನೀಡಿದ. ಈ ತೀರ್ಪಿನಿಂದ ಇಬ್ಬರು ರೈತರು ಖುಷಿಪಟ್ಟರು. ಫಾಯಿಯಾನಿಗೆ ಮಾತ್ರ
ಇದು ಆಶ್ಚರ್ಯವಾಗಿ ಕಾಣ್ತು. ತಾನು ಬಂದ ದೇಶದಲ್ಲಿ ಭಾರತಕ್ಕೆ ಹೋಗ್ತೀನಿ ಅಂತ ಅಂದರೆ ಅದು ಸ್ವರ್ಗಕ್ಕೆ ಹೋಗ್ತೇನೆ ಎಂದು ಅರ್ಥೈಸುತ್ತಿದ್ದ ಆ ಕಾಲಘಟ್ಟದಲ್ಲಿ ಪರರ ಹೊನ್ನು ತೃಣಕ್ಕೆ ಸಮ ಅಂತ ಭಾವಿಸೋ ಚಾರಿತ್ರ್ಯವಂತ ಜನರಿರೋ ಕಾರಣಕ್ಕೆ ಈ ಭಾರತವನ್ನು ಸ್ವರ್ಗ ಅಂತ ಕರೆದಿರ್ಬೋದು ಎಂಬ ತೀರ್ಮಾನಕ್ಕೆ ಪಾಯಿಯಾನ ಬಂದ. ಬಂಧುಗಳೇ, ಒಂದು ಕಾಲದಲ್ಲಿ ಸ್ವರ್ಗ ಸಮಾನವಾಗಿದ್ದ ನಾಡು ನನ್ನ ಭಾರತ. ಬಹುಶಃ ಇಂಥ ಇತಿಹಾಸ ಹೊಂದಿದ್ದ ಹಿನ್ನೆಲೆಯಲ್ಲಿ ಕವಿವಾಣಿ ಹೇಳಿದ್ದು, ಪುಣ್ಯವಂತರಿಗೆ ಇದುವೇ ನಾಕ, ಖಳರಿಗೆ ಆಗಿದೆ ಶಿವನ ಪಿನಾಕ, ಶರಣಾಗತರಿಗೆ ಅಭಯದಾಯಕ, ಯುಗ ಯುಗದಿ ನಿಲುವು ಎಂಬ ಕಾರಣವಲ್ಲದೆ ಮತ್ತೇನು ಇರಲಿಕ್ಕೆ ಸಾಧ್ಯ ಅಲ್ವೇ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಒಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.